ಹಾಯ್ ಡಿಯರ್ಸ್, ನಾವು ತಿರ್ಚಿಗೆ ಬಂದಿದ್ದೀವಿ. ತಿರ್ಚಿ ತಮಿಳ್ನಾಡು. ನಮ್ಮದು ನೆಕ್ಸ್ಟ್ ಪ್ಲ್ಯಾನಿಂಗ್ ಇರೋದು ಶ್ರೀರಂಗಮ್ಗೆ ಹೋಗಬೇಕು ಅಂತ. ಸೊ ನಾವೇನು ಮಾಡಿದ್ವಿ, ಬೆಂಗಳೂರಿಂದ ತಿರ್ಚಿಗೆ ಹೋಗಬೇಕು ಅಂದರೆ ಫ್ರೆಂಡ್ಸ್ ನೀವು ಶಾಂತಿನಗರ್ಗೆ ಹೋಗಬೇಕು. ಶಾಂತಿನಗರ್ಗೆ ಹೋಗಿದರೆ ಅಲ್ಲಿ ನಿಮಗೆ ತಮಿಳ್ನಾಡಿಗೆ ಹೋಗೋ ಎಲ್ಲ ಬಸ್ಸಸ್ಸು ಇರುತ್ತೆ ಅಲ್ಲಿ. ಇದು ನೋಡಿ, ತಮಿಳ್ನಾಡು ಅಲ್ಲಿ ನಮಗೆ ಬಸ್ಸಲ್ಲಿ ಕೊಟ್ಟಿರೋ ಟಿಕೆಟ್ ಇದು. ಸೊ ನೀವು ಏನು ಮಾಡಬೇಕು, ತಮಿಳ್ನಾಡು ಹೋಗಬೇಕು ಅಂದರೆ ಶಾಂತಿನಗರ್ ಹೋಗಬೇಕು. ಅಲ್ಲಿಂದ ಎಲ್ಲ ಕಡೆ ತಮಿಳ್ನಾಡಿಗೆ ಹೋಗೋ ಎಲ್ಲ ಬಸ್ಸಸ್ಸು ಸಿಗುತ್ತೆ ನಿಮಗೆ. ಇದು ತಿರ್ಚಿ ಆ್ಯಕ್ಚುಲಿ ಬೆಂಗಳೂರಿಂದ ಒಂದು 6 to 7 hours ಜರ್ನಿ ಇದೆ. ನಾವು ಐರಾವತ ಕ್ಲಬ್ ಕ್ಲಾಸ್ ಬಸ್ನ ರಿಸರ್ವ್ ಮಾಡಿದ್ವಿ. ಸೊ ಹಾಗಾಗಿ ಅದನ್ನು ಬುಕ್ ಮಾಡಿಕೊಂಡು ತಿರ್ಚಿಗೆ ಬಂದ್ವಿ. ತಿರ್ಚಿಯಿಂದ ಒಂದು 4 kilometers ಇದೆ ಇದು ಶ್ರೀರಂಗಮ್. ನೋಡಿ, ಇಲ್ಲಿ ನಾವು ಇವಾಗ ಬಂದು ಇಳಿದಿದ್ದೀವಿ ಬಸ್ಸಿಂದ, ಸಿಟಿ ಬಸ್ಸಿಂದ. ನೀವು ನೋಡ್ಬೋದು, ಇಲ್ಲಿ ಗೋಪುರ ಇದೆ, ರಾಜಗೋಪುರ. ಇದು ದೊಡ್ಡದಾಗಿರೋ ಗೋಪುರ, ವಿಶ್ವದಲ್ಲೇ ದೊಡ್ಡದಾಗಿರೋ ಗೋಪುರ ಇದು. ಇದು ಬಂದು 236 feet ಇದೆ ಅಂತೆ. ಸಖತ್ತಾಗಿದೆ ಅದು. ನಮಗೆ ಏನೋ ಅಷ್ಟು ಹೈಟಲ್ಲಿ ನಮಗೆ ನೋಡೋಕ್ಕೆ ಅಷ್ಟು ಕಷ್ಟ ಅನಿಸುತ್ತೆ. ಎಲ್ಲಿ ನೋಡಿದರೂ ನಮಗೆ ಗೋಪುರನೇ ಕಾಣೋದು, ಅಷ್ಟು ಉದ್ದವಾಗಿದೆ ಗೋಪುರ ಇದು. ಆಮೇಲೆ ನಾವು ಹೋಗಿದ್ದ ದಿವಸ ಏನೋ ಪ್ರೊಸೆಷನ್ ನಡೀತಾ ಇತ್ತು, ಆನೆಗಳೆಲ್ಲ ಹೋಗ್ತಾ ಇದ್ವು. ಹಾಗೆ ಅವ್ರ ಹಿಂದೆ ಶ್ರೀ ವೈಷ್ಣವರು, ಇದೆಲ್ಲ ಅಡ್ಮಿನಿಸ್ಟ್ರೇಷನ್ ಇರೋದು ಶ್ರೀ ವೈಷ್ಣವ್ರದ್ದು. ಇಲ್ಲಿದ್ದಾರೆ ನೋಡಿ ಶ್ರೀ ವೈಷ್ಣವ್ರು ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಇವ್ರನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಈ ಅಯ್ಯಂಗಾರ್ಸ್ ಥರ ಇರ್ತಾರೆ ಅವ್ರು. ಆ್ಯಕ್ಚುಲಿ ಶ್ರೀ ವೈಷ್ಣವ್ರಸು ಅಂತ ಕರೀತಾರೆ ಅವರಿಗೆ. ಇದೆಲ್ಲ ಅಡ್ಮಿನಿಸ್ಟ್ರೇಷನ್ ಅವ್ರದ್ದೇ ಇರುತ್ತೆ ಇಲ್ಲಿ ಶ್ರೀರಂಗಮಲ್ಲಿ ಇರೋದೆಲ್ಲ. ಇದು ನೋಡಿ, ನಾವು ಬೆಳಿಗ್ಗೆ ಹೋಗಿದ್ವಲ್ವ. ಸೊ ಸಖತ್ತಾಗಿತ್ತು. ಎಲ್ಲರ ಅಂಗಡಿಗಳ ಮುಂದೆ, ಎಲ್ಲ ಮನೆಗಳ ಮುಂದೆ ರಂಗೋಲಿ ಹಾಕಿದರು. ಆಮೇಲೆ ಏನಂದರೆ ಇಲ್ಲಿ ಫ್ರೆಂಡ್ಸ್, ಊರು ಒಳಗಡೆನೇ, ದೇವಸ್ಥಾನದ ಒಳಗಡೆನೇ ಊರಿದೆ. ಆ್ಯಕ್ಚುಲಿ ಇದು ಸಪ್ರೇಟ್ ಊರಂತ ಇಲ್ಲ ಇಲ್ಲಿ. ದೇವಸ್ಥಾನದ ಒಳಗಡೆನೇ ಊರು, ಗೋಪುರದಲ್ಲಿ ಗೋಪುರ ಆ ಥರ ನಿಮಗೆ 7 ಗೋಪುರಗಳು ಸಿಗ್ತವೆ. ಬಟ್ ಮೇನ್ ಎಂಟ್ರೆನ್ಸ್ ಇರೋದು ರಾಜಗೋಪುರ, ಅದೇ ತುಂಬ ಉದ್ದವಾಗಿರೋ ಗೋಪುರ ಇದು. ಆಮೇಲೆ ನಾವು ಅದೆಲ್ಲ ಪ್ರೊಸೆಷನ್ನೆಲ್ಲ ನೋಡಿಕೊಂಡು ಬರ್ತಾಯಿದ್ವಿ. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ನಾವು ಮೊದಲೇ ಹೋಟೆಲ್ ಬುಕ್ ಮಾಡಿರಲಿಲ್ಲ. ಸೊ ನಮಗೆಲ್ಲ ಹೇಳಿದರು, ಹೋಗಿ ಬಂದವರೆಲ್ಲ ಈಸಿಯಾಗಿ ಸಿಗುತ್ತೆ, ನೀವು ಆರಾಮಾಗಿ ಹೋಗಿ ಅಂತ. ಅಲ್ಲಿ ಬಂದು ನೋಡಿದರೆ ಯಾವ ಹೋಟೆಲ್ಸು ಖಾಲಿ ಇಲ್ಲ. ಸೊ ಹೀಗೆ ಹೋಟೆಲ್ಸು ಒಂದು 2-3 ಹೋಟೆಲ್ಸ್ನ ನಾವು ನೋಡಿದ್ವಿ. ಬಟ್ ಎಲ್ಲ ಹೇಳಿದರು, ಇಲ್ಲ ಯಾವುದೂ ವೇಕೆಂಟ್, ಎಲ್ಲ ಫುಲ್ ಆಗಿದೆ ಅಂತ. ಸೊ ಆಮೇಲೆ ಏನು ಮಾಡೋದು, ಸರಿ ನೋಡೋಣ ಒಂದು ಸತಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ, ಗೋಪುರದ ಒಳಗಡೆ ಯಾವುದಾದ್ರೂ ಸಿಗುತ್ತಾ ಅಂತ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ನೋಡಿ, ಆಹಾ, ಇದು ವ್ಯೂ ನೋಡೋದಕ್ಕೆ ಏನು ಖುಷಿ ಆಗುತ್ತೆ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್. ನೀವು ಶ್ರೀರಂಗಮ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ, ಸಖತ್ತಾಗಿದೆ ಇದು ಆರಾಮಾಗಿ ನೀವು ಒಂದು ದಿವಸದಲ್ಲಿ ಹೋಗಿ ಬರ್ಬೋದು ಬೆಂಗಳೂರಿಂದ ಇಲ್ಲಿಗೆ. ನೀವು ಏನು ಅಲ್ಲಿ ಸ್ಟೇ ಮಾಡಬೇಕು ಅಂತಲೂ ಇಲ್ಲ. ಹಾಗೆ ನಾವು ಗೋಪುರದ ಒಳಗಡೆ ಹೋದ್ವಿ. ಗೋಪುರ ಎಂಟ್ರ್ ಆದ ತಕ್ಷಣ ನಮಗೆ ಅಲ್ಲಿ ಮಣಿ ವಿಲಾಸ್ ಅಂತ ಒಂದು ಹೋಟೆಲ್ ಸಿಕ್ತು. ಇವರು ಆ ಹೋಟೆಲ್ದು ಇನ್ಚಾರ್ಜ್. ಸೊ ಅವ್ರಿಗೆ ಕೇಳಿದ್ವಿ, ಅವ್ರು ಹೇಳಿದರು, ಇಲ್ಲ ಒಂದು ರೂಮ್ ಇದೆ, 2 bedroom ಇದೆ, ನಿಮಗೆ 900 ನಾನು ಕೊಡ್ತೀನಿ ಅಂದರು. ಓ ಫೈನ್, 900 ಅಂದ ತಕ್ಷಣ ನಮಗೂ ಖುಷಿಯಾಗೋಯ್ತು. ಓ ಪರವಾಗಿಲ್ವೇ ಅಂದ್ಕೊಂಡು, ಹಾಗೆ ಸರಿ ಓಕೆ ಅಂತ ಅದನ್ನು ಅವರಿಗೆ ಓಕೆ ಅಂತ ಹೇಳಿದ್ವಿ. ಇನ್ನೇನು ರೂಮ್ ಎಂಟ್ರ್ ಆಗಬೇಕು, ಅಲ್ಲಿ ಒಂದು ಪ್ರೊಸೆಷನ್ ಹೋಗ್ತಾಯಿತ್ತು. ಇವರೆಲ್ಲ ನೋಡಿ, ಇವರೆಲ್ಲ ಶ್ರೀ ವೈಷ್ಣವರು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ನಾಮ ಹಚ್ಕೊಂಡಿರ್ತಾರೆ. ಇವರು ಲೈಕ್ ಅಯ್ಯಂಗಾರ್ಸ್ ಥರನೇ ಇರ್ತಾರೆ, ಬಟ್ ಶ್ರೀ ವೈಷ್ಣವ್ಸ್ ಅಂತ ಕರೀತಾರೆ ಇವರಿಗೆ. ಹಾಗೆ ಇಲ್ಲಿ ಒಂದು ಪಲ್ಲಕ್ಕಿ ಹೋಗ್ತಾಯಿತ್ತು, ಪಲ್ಲಕ್ಕಿ ಉತ್ಸವ ಥರನೇ ಇತ್ತಿದು. ಒಳಗಡೆ ಏನಿತ್ತು ಅಂತ ನಮಗೂ ಗೊತ್ತಾಗಲಿಲ್ಲ. ಸೊ ಅದನ್ನು ನೋಡ್ತಾ ನಿಂತಿದ್ವಿ. ಆಮೇಲೆ ನೋಡ್ಬೋದು ನೀವು, ರೆಡ್ ಬೋರ್ಡಲ್ಲಿದೆಯಲ್ಲ ಮಣಿ ವಿಲಾಸ್ ಅಂತ, ಅದ್ರ ಒಳಗಡೆ ರೂಮ್ಸ್ ಇವೆ. ಹೋಗೋಣ ಬನ್ನಿ, ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ರೆಸ್ಟೋರೆಂಟು. ನಾವೆಲ್ಲಿ ಉಳ್ಕೊಂಡಿದ್ವಲ್ಲ ರೂಮ್, ಅಲ್ಲಿ ರೆಸ್ಟೋರೆಂಟು ಇತ್ತು. ಹಾಗೆ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದರು, ದೇವ್ರದ್ದೆಲ್ಲ ಡಿಸ್ಪ್ಲೇ ಮಾಡಿದರು. ನೀವು ನೋಡ್ಬೋದು ಇಲ್ಲಿ ತಮಿಳ್, ಬಟ್ ನಮಗೆಲ್ಲ ತಮಿಳ್ ತುಂಬ ಕಷ್ಟ ಓದೋದಕ್ಕೆಲ್ಲ. ಸೊ ಹಾಗಾಗಿ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ನೋಡಿ, ಇಲ್ಲಿದ್ದು ಕಾಫಿ ಮಾತ್ರ ಅಥೆಂಟಿಕ್ ಟೇಸ್ಟ್ ಕಾಫಿ ಮಾತ್ರ. ತಮಿಳ್ನಾಡಿಗೆ ನೀವೆಲ್ಲೇ ಹೋಗಿ ಫ್ರೆಂಡ್ಸ್, ಕಾಫಿ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೂಪರಾಗಿದೆ ಕಾಫಿ. ಅದು ಒಂದು ಕುಡಿದ್ರೆ ಎಷ್ಟು ಫ್ರೆಶ್ನೆಸ್, ಅದು ಫ್ರೆಶ್ ಫೀಲ್ ಆಗುತ್ತೆ ಅಂದರೆ ಆಹಾ. ನಾವು ಅದು ಒಂದು ಏನಿಲ್ಲ ಅಂದರೆ ಒಂದು ಡೇಲಿ ಒಂದು 4-5 ಸತಿ ಕುಡಿದಿದ್ದೀವಿ ಅನಿಸುತ್ತೆ ಕಾಫಿ. ಸೂಪರ್ ಕಾಫಿ ಮಾತ್ರ. ನೋಡಿ, ಇಲ್ಲಿ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ರೂಮ್ ಹತ್ರ. ಸ್ವಲ್ಪ ಒಳಗೆ ಹೋಗಬೇಕು, ಸ್ವಲ್ಪ ನಡಿಬೇಕಾಗತ್ತೆ. ಇಲ್ಲಿ ನೋಡಿ, ಬಟ್ ರೂಮ್ ಮಾತ್ರ ಸಖತ್ ಕಂಫರ್ಟೇಬಲ್ ಇತ್ತು ಆ್ಯಂಡ್ ಸೇಫ್ ಆಗಿತ್ತು.
ಇಲ್ಲಿ ನೋಡಿ ಡೋರ್ ತೆಗೆದು ತೋರಿಸ್ತಾ ಇದ್ದಾರೆ ಅವರು. ಚಿಕ್ಕದಾಗಿತ್ತು, ಸಾಕು ಇಬ್ಬರಿಗೆ ಇರೋದಕ್ಕೆ ಆರಾಮಾಗಿದೆ. ನೀವು ಆರಾಮಾಗಿ ಸ್ಟೇ ಮಾಡ್ಬೋದು, ಇಲ್ಲಿ 1 ನೈಟ್ ಸ್ಟೇ ಮಾಡ್ಬೋದು. ಬಟ್ ನಾವೇನು ಸ್ಟೇ ಮಾಡಲಿಲ್ಲ. ಚಿಕ್ಕದಾಗಿರೋದು ಗೀಝರ್ ಇತ್ತು, ಬಿಸಿ ನೀರಿತ್ತು, ವಾಶ್ರೂಮು, ಆಮೇಲೆ ಬಾತ್ರೂಮ್ ಎಲ್ಲ ಒಂದರಲ್ಲೇ ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಈ ರೂಮ್ನ ಮಾತ್ರ. ನೋಡಿ ಆರಾಮಾಗಿ ಇಬ್ಬರು ಇರ್ಬೋದು ಇಲ್ಲಿ. ತುಂಬ ಕಂಫರ್ಟೇಬಲ್ ಇತ್ತು. ಬಟ್ ಎ ಸಿ ಅಂತ ಏನಿರಲಿಲ್ಲ, ಫ್ಯಾನ್ ಇತ್ತು, ಮ್ಯಾನೇಜಬಲ್, ಏನು ತೊಂದರೆ ಏನಾಗಲಿಲ್ಲ. ಸೊ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ನೀವು ಏನಾರ ಶ್ರೀರಂಗಂ ಬಂದರೆ ಜಸ್ಟ್ ರಾಜಗೋಪುರದ ನೆಕ್ಸ್ಟ್ ಬರೋದೇ ಮಣಿ ವಿಲಾಸ್ ಅಂತ ಹೋಟೆಲ್ ಸಿಗುತ್ತೆ ನಿಮಗೆ. ಓಕೆ.